ಸೊ ಅದಕ್ಕೆ ಒಂದು ಜಾಗ ಅಲ್ಲಿ 50-100 ರೂಪಾಯಿ ಅವ್ರು ಕೇಳ್ತಾರೆ. ಕನ್ನಡ ಓ ಗೊತ್ತಿಲ್ಲ, ಹೇಳಿ ಸ್ವಲ್ಪ. ಎಲ್ಲರಿಗೂ ಅರುಣಾಚಲಲ್ಲಿ ಬನ್ನಿ. ಓ ಹಾಂ, ಇವತ್ತು ಕೂಡ ಜಿಪ್ಸಿಯಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಜನಗಳು ಸರಿ, ಜಾಗ ಕೂಡ ಒಳ್ಳೆ ಇದೆ, ಆದರೆ ಊಟ ಏನು ಸರಿ ಸಿಗಲ್ಲ. ಅದಕ್ಕೆ ಇವತ್ತು ನಾವೇ ಕುಕ್ ಮಾಡ್ತಾ ಇದ್ದೀನಿ. ನಮ್ಮ ಸೌತ್ ಇಂಡಿಯಾ ಮತ್ತು ನಮ್ಮ ಲದಾಖಲ್ಲಿ ಕೂಡ ಸರಿ ಸಿಗುತ್ತೆ, ಆದರೆ ಇಲ್ಲಿ ಆಯಿಲ್ ಜಾಸ್ತಿ, ಸ್ಪೈಸಿ ಜಾಸ್ತಿ, ಅದು ನಮಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗಿದ್ದಾರೆ ಇಲ್ಲಿ ನೋಡಿ. ಸೊ ನನ್ನ ಫ್ರೆಂಡ್ ಹೆಸರು ಯಾಸು ಅಂತ. ಮತ್ತು ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಮತ್ತು ನಾನು ಸೌತ್ಗೆ ಬರ್ತಾ ಇದ್ದೀನಿ ನೋಡಿ. ಈಗ ನಾವು ಕಾಫಿ ಮಾಡ್ತಾ ಇದ್ದೀನಿ ಅಲ್ವಾ ಯಾಸು ಬಾಯ್? ಒಳ್ಳೆ ಮತ್ತು ಬ್ಯಾಕ್ಗ್ರೌಂಡ್ ವ್ಯೂ ನೀವು ಸ್ವಲ್ಪ ನೋಡಿ, ಸಕ್ಕತ್ತಾಗಿದೆ. ಇದು ಎಲ್ಲ ಟೀ ಗಾರ್ಡನಲ್ಲಿ ನೋಡಿ. ಟೀ ಗಾರ್ಡನ್ ಮುಂದೆ ನಾವು ಮಾಡ್ತಾ ಇದ್ದೀನಿ ಕಾಫಿ. ಈ ವರ್ಷ ನ್ಯೂ ಇಯರ್ ಗಿಫ್ಟ್ ಸಿಕ್ತು ನಮಗೆ. ಏನು ಗೊತ್ತಾ, ನಾನು ಆ್ಯಕ್ಚುಲಿ ಕನ್ನಡ ಮತ್ತು ನಮ್ಮ ಲದಾಖಿ, ಹಿಂದಿ 3 ಭಾಷೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ಜಾಸ್ತಿ ನಾನು ಫೋಕಸ್ ಮಾಡಿದ್ದೀನಿ ನಮ್ಮ ಹಿಂದಿಯಲ್ಲಿ. ಬೇರೆ ಎಲ್ಲ ಸ್ಟೇಟ್ ಆಲ್ ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ ನಾನು, ಸಂಪೂರ್ಣ ಭಾರತ ಯಾತ್ರಾ. ಅದರಲ್ಲಿ 50 ದಿನ ನಾನು ಬೇರೆ ಸ್ಟೇಟ್ ಎಲ್ಲರಿಗೆ ಇಟ್ಟಿದ್ದೀನಿ, ಮತ್ತು 50 ದಿನ ನಮ್ಮ ಕರ್ನಾಟಕ ಸ್ಟೇಟ್ಗೆ. ಸೊ ಈಗ ನಾನು ಬೇರೆ ಸ್ಟೇಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನಾನು ಏನು ಮಾಡಿದ್ದೀನಿ, ನಮ್ಮ ಹಿಂದಿದು ಚಾನಲ್ಗೆ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಮತ್ತು ಕನ್ನಡ ನಮ್ಮ ಕರ್ನಾಟಕ ಬಂದಾದಮೇಲೆ ಅಲ್ಲಿ ಸ್ವಲ್ಪ ಜಾಸ್ತಿ ಜನಗಳಿಗೆ ಮೀಟ್ ಮಾಡಿಬಿಟ್ಟು ಅಲ್ಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಇಲ್ಲಿ ಸ್ವಲ್ಪ ಗಾಡಿ ಸೌಂಡ್ ಜಾಸ್ತಿ. ಸೊ ನ್ಯೂ ಇಯರ್ ದಿನ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕರ್ನಾಟಕ ಜನಗಳಿಗೆ ವಿಶ್ ಮಾಡಿದ್ದೀನಿ, ಸ್ವಲ್ಪ ಜೋಕ್ಸ್ ಕೂಡ ಹೇಳಿದ್ದೀನಿ, ಮತ್ತು 1-2 ನಿಮಿಷ ಅದು ರೀಲ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಆವಾಗ ಅದೇ ವಿಡಿಯೋ ವೈರಲ್ ಆಯಿತು. ಸೊ ನಮ್ಮ ಕರ್ನಾಟಕದ್ದು ಮೇನ್ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆನೇ ನಮ್ಮದು ವೈರಲ್ ಆಗಿಬಿಟ್ಟಿದ್ದಾನೆ. 10,000ಕ್ಕಿಂತ ಜಾಸ್ತಿ ನಮಗೆ ಫಾಲೋವರ್ ಸಿಕ್ತು ಇನ್ಸ್ಟಾಗ್ರಾಮಲ್ಲಿ. ತುಂಬ ಖುಷಿಯಾಯಿತು. ನ್ಯೂ ಇಯರ್ದು ಗಿಫ್ಟ್ ಅದೇ ಸಿಕ್ತು. ಸೊ ಈಗ ನಾನು ಜಾಸ್ತಿ ಫೋಕಸ್ ಕರ್ನಾಟಕ ಅಲ್ಲಿ ಮಾಡಬೇಕು. ಯಾಕೆಂದರೆ ಎಷ್ಟು ಬೇರೆ ಜಾಗದಿಂದ ನನಗೆ ಸಪೋರ್ಟ್ ಸಿಗ್ತಾರೆ, ಆದರೆ ಅಷ್ಟು ಸಿಗಲಿಲ್ಲ. ಕರ್ನಾಟಕ ಜನಗಳಿಗಿಂತ ನನಗೆ ಎಷ್ಟು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ ಅದಕ್ಕಿಂತ ತುಂಬ ಜಾಸ್ತಿ ಸಿಕ್ತು. ಅದಕ್ಕೆ ಫುಲ್ ಖುಷಿ. ನೀವೆಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದೇ ಥರ ನನ್ನ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬರ್ ಸಿಗುತ್ತೆ ಅಂತ ನನಗೆ ಫುಲ್ ಹೋಪ್ ಇದೆ. ಯಾಕೆಂದರೆ ಕರ್ನಾಟಕ ಜನಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಕಾಮೆಂಟ್ಗಳು ಎಲ್ಲ ಏನು ಕಾಮೆಂಟ್ ಸೂಪರ್ ನಮಗೆ ಸಪೋರ್ಟ್ ಮಾಡ್ತಾರೆ. ಕಾಮೆಂಟ್ ಒಳ್ಳೆ ಕಾಮೆಂಟ್ ಬರೀತಾರೆ. ನಾನು ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅದು ನೋಡ್ಬಿಟ್ಟು ಎಲ್ಲ ಖುಷಿ ಆಗುತ್ತೆ ನನಗೆ. ಆ ಥರ ಸಪೋರ್ಟ್ ನಮ್ಮ ಕರ್ನಾಟಕ ಜನಗಳು ಕೊಡೋಕ್ಕೆ. ನಾವು ಟೀ ಕಾಫಿ ಮಾಡ್ಬಿಟ್ಟು ಮತ್ತು ಇನ್ನೂ ಒಂದು ಜಾಗದಲ್ಲಿ ನಾನು ಮಧ್ಯಾಹ್ನ ಊಟ ಕೂಡ ನಾವೇ ಮಾಡ್ತೀನಿ. ಓ ಕಾಫಿ ರೆಡಿ. लाउड है काफी पर। ओ लाउड है काफी पर। लाउड है मैं एक डायलॉग है अच्छा, हाँ। लाउड है कॉफी पर बोल के कोई रील्स है ना। ओ कौन सा, हिंदी कन्नड़? कन्नड़ का अच्छा। ಕನ್ನಡ ಓ ಗೊತ್ತಿಲ್ಲ, ಹೇಳಿ ಸ್ವಲ್ಪ. ऐसे रील्स होता है। ಓ ಸ್ವಲ್ಪ ಕನ್ನಡ 2 ಮಾತು ಹೇಳಿ. ಎಸ್ ಸರ್. ಎಲ್ಲರಿಗೂ ಅರುಣಾಚಲಲ್ಲಿ ಬನ್ನಿ. ಓ ಹಾಂ, ಊಟ ಚೆನ್ನಾಗಿ ಸರಿ ಇಲ್ಲ, ಊಟ ಚೆನ್ನಾಗಿಲ್ಲಪ್ಪ, ಅದಕ್ಕೆ ನಾವೇ ಮಾಡ್ತೇವೆ. ಓ ನಮ್ಮ ಯಶೋಬಾಯ್ ಆ್ಯಕ್ಟರ್ ಫುಲ್ ಸ್ಮಾರ್ಟ್ ನೋಡಿ. ಸೂಪರ್ ಸರ್. ಈಗ ನಮ್ಮ ಕರ್ನಾಟಕ ಬರೋಕ್ಕಿಂತ ಮುಂಚೆ ಇದು ಎಲ್ಲ ನಮ್ಮ ಲದಾಖಲ್ಲಿ ಮಾಡಿದ್ದೀನಿ. ಈಗ ಫುಲ್ ಇದು ತೆಗಿಬಿಟ್ಟು ಒಂದು ಒಳ್ಳೆ ನಮ್ಮ ಕರ್ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಲ್ಲ ಒಳ್ಳೆ ಡಿಸೈನ್ ಮಾಡ್ತೀನಿ. ಮತ್ತು ಕನ್ನಡಲ್ಲಿ ಎಂಟ್ರಿ ಆಗೋವಾಗ ಜನಗಳು ನಮ್ಮ ಜಿಪ್ಸಿಗೆ ಈಗಲೇ ಕೂಡ ಎಲ್ಲಿ ನಮ್ಮ ಕರ್ನಾಟಕ ಜನಗಳು
ಇದ್ದರೆ ತುಂಬ ಖುಷಿ ಆಗುತ್ತೆ. ನಮ್ಮ ಜಿಪ್ಸಿ ನೋಡ್ಬಿಟ್ಟು ಮತ್ತು ನಮ್ಮ ಕನ್ನಡ ಭಾಷೆ ಮಾತಾಡ್ತಾರೆ ಅಂತ ಖುಷಿ ಆಗುತ್ತೆ. ಆದರೆ ಈಗ ನಾನು ಫುಲ್ ಇನ್ನೂ ಒಳ್ಳೆಯದು ಮಾಡ್ತೀನಿ. ಆವಾಗ ಅಲ್ಲಿ ಬಂದಾದಮೇಲೆ ಜನಗಳು ನೀವು ನೋಡ್ಬೋದು ನಮ್ಮ ಜಿಪ್ಸಿದು ನ್ಯೂ ಡಿಸೈನ್ ಬರೀ ಕನ್ನಡ ಅಲ್ಲಿ ನಾನು ಬರಿತೀನಿ ಮತ್ತು ಎಂಟ್ರಿ ಕೊಡ್ತೀನಿ. ಒಳ್ಳೆ ಎಂಟ್ರಿ ನಮ್ಮ ಕರ್ನಾಟಕ ಅಲ್ಲಿ. ಸೊ ಸುಮಾರು ಜನಗಳು ನಮಗೆ ಕಾಮೆಂಟ್ ಮಾಡಿದ್ರು ಅಲ್ಲಿ ಬಂದಾದಮೇಲೆ ಮೀಟ್ ಆಗ್ತೀನಿ ಅಂತ. ಸೊ ಒಳ್ಳೆ ಹೋಪ್ ಇದೆ ಮತ್ತು ಕರ್ನಾಟಕ ಜಾಗ ಎಲ್ಲ ನೋಡ್ಬಿಟ್ಟು ಅಲ್ಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ಈ ಪೋಸ್ಟರ್ ನೋಡ್ಬಿಟ್ಟು ನಾನು ಸೀದಾ ಒಳಗಡೆ ಮೀಲ್ಸ್ ತಿನ್ನೋಕ್ಕೆ ಬಂದಿದ್ದೀನಿ. ಇದು ಆಂಧ್ರ ಪ್ರದೇಶಲ್ಲಿ ನೋಡಿ. ಇಲ್ಲಿ ಒಳಗಡೆ ಬಂದಾದಮೇಲೆ ಇಲ್ಲಿ ನೋಡಿ ಫೋಟೋ ಅಲ್ಲಿ ಬೇರೆ, ಆದರೆ ಇಲ್ಲಿ ಏನು ಸರಿ ಕೊಡಲಿಲ್ಲ ಇವರು. ಸೊ ನೋಡಿ, ಇವತ್ತು ನಿನ್ನೆ ಕೂಡ ನಾನು ಜಿಪ್ಸಿಯಲ್ಲಿ ನಿದ್ದೆ ಮಾಡಿದ್ದೀನಿ. ಇವತ್ತು ಕೂಡ ಜಿಪ್ಸಿಯಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಸೊ ಇಲ್ಲಿ ಇವತ್ತು ಇದು 3ನೇ ಸರಿ ನಾನು ಪೆಟ್ರೋಲ್ ಪಂಪಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ. ಪೆಟ್ರೋಲ್ ಪಂಪ್ ಎಲ್ಲಕ್ಕಿಂತ ಸೇಫೆಸ್ಟ್ ಪ್ಲೇಸ್, ಯಾಕೆಂದರೆ 24 ಅವರ್ ಜನ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಒಂದು ಜಾಗ ಅಲ್ಲಿ 50-100 ರೂಪಾಯಿ ಅವ್ರು ಕೇಳ್ತಾರೆ. ಒಂದು ಜಾಗ ಅಲ್ಲಿ ಕಾಸು ಕೂಡ ತಗೊಳ್ಳಲ್ಲ, ಫ್ರೀಯಾಗಿ ನಾವು ಸ್ಟೇ ಮಾಡ್ಬೋದು. ಗಾಡಿ ಒಳಗಡೆ ಎಲ್ಲ ಬೆಡ್ ಇದೆ. ಸೊ ಇವತ್ತು ಹೋಟೆಲಲ್ಲಿ ಸ್ಟೇ ಮಾಡೋಣ ಅಂದ್ಕೊಂಡೆ, ಆದರೆ ಇಲ್ಲಿ ಹತ್ರ ಗೆಸ್ಟ್ ಹೌಸ್ ಹೋಟೆಲ್ ನನಗೆ ಸಿಗಲಿಲ್ಲ. ಅದಕ್ಕೆ ಸೆಕೆಂಡ್ ಆಪ್ಷನ್ ಯಾವಾಗಲೂ ನನ್ನ ಗಾಡಿ ಒಳಗಡೆ ನಿದ್ದೆ ಒಳ್ಳೆ ಬರ್ತಾರೆ. ಯಾಕೆಂದರೆ ಗಾಡಿ ಒಳಗಡೆ ಎಲ್ಲ ಫುಲ್ ಒಂದು ಜನಗೆ ಆರಾಮಾಗಿ ಫುಲ್ ಬೆಡ್ ಥರ ಇದೆ. ಸೊ ಅದಕ್ಕೆ ಇವತ್ತು ನಿದ್ದೆ ಮಾಡಿಬಿಟ್ಟು ನಾಳೆ ನಾನು ಬರ್ತಾಯಿದ್ದೀನಿ ಬೆಂಗಳೂರಿಗೆ. ಈಗ ರಾತ್ರಿ 1:30 ಆಯಿತು. ನಿನ್ನೆ ಮತ್ತು ಮೊನ್ನೆ ನಾನು ರಾತ್ರಿ 3 ಗಂಟೆ ತನಕ ಗಾಡಿ ಓಡಿಸಿದ್ದೀನಿ. ಆವಾಗ 2 ಗಂಟೆ ಆದಮೇಲೆ ಏನು ಗೊತ್ತಾ, ನಿದ್ದೆ ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಇವತ್ತು ಸರಿ ಟೈಮ್ಗೆ ನಾನು ನಿದ್ದೆ ಮಾಡ್ತಾಯಿದ್ದೀನಿ.
ಸೊ ಬೆಳಗ್ಗೆ ಸಿಗೋಣ. ನಾನು ಈಗ ಹೋಗ್ತಾ ಇದ್ದೀನಿ ನಿದ್ದೆ ಮಾಡೋಕ್ಕೆ. ಗುಡ್ ನೈಟ್.